ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ಕತೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಕಡೆ ಬಿಸಿ ತುಪ್ಪ ಆಗಿರೋ ಶ್ರೇಷ್ಠ ನುಂಗೋಕ್ಕೂ ಆಗಲ್ಲ, ಉಗ್ಳೋಕ್ಕೂ ಆಗಲ್ಲ. ಆದರೂ ಕೂಡ ತಾಂಡವ್ ಎಷ್ಟೇ ಕೋಪ ಬಂದರೂ ಕೂಡ ಶ್ರೇಷ್ಠ ಮುಂದೆ ಅವರ ಆಟ ನಡೆಯುವುದಿಲ್ಲ. ಬಿಕಾಸ್ ಬ್ಲ್ಯಾಕ್ ಮೇಲ್. ಈ ಕಡೆ ಯಾವುದೇ ಕಾರಣಕ್ಕೂ ತನಗೆ ಮೋಸ ಆದರೆ ಬಿಡುವುದಿಲ್ಲ ಅನ್ನೋ ಮಾತುಗಳು. ಆ ಕಡೆ ಕುಸುಮ ಅವರು ಮತ್ತು ಪೂಜಾ ಸೇರಿಕೊಂಡು ಭಾಗ್ಯ ಮತ್ತು ತಾಂಡವ್ನ ಒಂದು ಮಾಡಬೇಕು ಅಂತ ಮಾಡ್ತಿರುವ ಹರಸಾಹಸಗಳು. ಇದರ ನಡುವೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಮದುವೆ ಜೊತೆಗೆ ಹೊರಗಡೆ ಹೋಗ್ತಿರೋ ಶಾಪಿಂಗ್ನಲ್ಲಿ ನಡೆಯೋ ಹಂಗಾಮ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸನ್ಮಾನ ಅವಮಾನ. ಈ ಕಡೆ ಭಾಗ್ಯ ಮತ್ತು ಕುಸುಮ ಅವ್ರಿಗೆ ಅವಮಾನ ಮಾಡೋಕ್ಕೆ ಹೊರಟಿದ್ದಂಥ ಕನ್ನಿಕಾನ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಅವಮಾನ ಮಾಡೋಕ್ಕೆ ಹೋಗಿ ತನ್ನ ಪೊಸಿಷನ್ನ ಕೂಡ ಕಳ್ಕೊತಾರೆ ಕನ್ನಿಕಾ. ಅಲ್ಲಿ ಕನ್ನಿಕಾನ ಆಚೆ ಹಾಕಿ ಮತ್ತೊಬ್ಬರನ್ನ ಆ ಒಂದು ಜಾಗಕ್ಕೆ ಕೂರಿಸ್ತಾರೆ ಈ ಕಡೆ ಕನ್ನಿಕಾ ತಂದೆ ಮತ್ತು ಅಕ್ಕ. ಹಾಗಾಗಿ ಇಲ್ಲಿ ಇದ್ದಂಥ ಒಂದು ತೊಡಕು ಕೂಡ ಭಾಗ್ಯಗೆ ಸ್ಕೂಲಲ್ಲಿ ನಿವಾರಣೆ ಆಗಿಬಿಡುತ್ತೆ. ಇಲ್ಲಿ ತಾಂಡವ್ ಭಾಗ್ಯನ ಬಂದು ಥ್ಯಾಂಕ್ಸ್ ಹೇಳಿ ಕಂಗ್ರ್ಯಾಚುಲೇಷನ್ ಅಂತ ತಿಳಿಸ್ತಿದ್ದಾರೆ, ಕಂಗ್ರ್ಯಾಟ್ಸ್ ಮಾಡ್ತಿದ್ದಾರೆ. ಬಿಕಾಸ್ ತನ್ನ ಅಮ್ಮನ ಪರ ನಿಂತು ಅವಮಾನ ಆಗೋದನ್ನು ತಡೆದಕ್ಕೆ, ಜೊತೆಗೆ ಒಳ್ಳೆ ಹೆಂಡತಿ ಆಗಲಿಲ್ಲ ಬಟ್ ಒಳ್ಳೆ ಸೊಸೆ ಆಗಿದೆಯಾ ಅಂತ ಹೇಳ್ತಾರೆ. ಈ ಮಾತುಗಳು ಭಾಗ್ಯ ಮನಸ್ಸಿಗೆ ತುಂಬಾ ನೋವುಂಟು ಮಾಡುತ್ತೆ. ಜೊತೆಗೆ ಈ ಕಡೆ ಶ್ರೇಷ್ಠ ಪ್ರೆಗ್ನೆನ್ಸಿ ನಾಟಕ ಮುಂದುವರೆದಿದೆ. ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತಕ್ಕಂಥ ಸತ್ಯ ಗೊತ್ತಾದರೂ ಕೂಡ ತಾಂಡವ್ನ ಅದನ್ನು ಇಟ್ಕೊಂಡು ತನ್ನ ಹತ್ರ ಕರೆಸ್ಕೊತಿದ್ದಾಳೆ. ಆದರೂ ಕೂಡ ತಾಂಡವ್ ಇನ್ನೂ ಕೂಡ ಹೋಗಿಲ್ಲ. ಬಿಕಾಸ್ ಆಡಿಟೋರಿಯಂಗೆ ಹೋಗಿರೋದ್ರಿಂದ ಸ್ವಲ್ಪ ತಡ ಆಗ್ತದೆ. ಇಲ್ಲಿ ಶ್ರೇಷ್ಠ ಅಂತೂ ಉಳಿದು ಹೋಗ್ತಿದ್ದಾಳೆ. ಈ ಕಡೆ ಸುಂದರಿ ಅವರು ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಕೋಪ ಜಾಸ್ತಿ ಆಗಬೇಕು ಆ ರೀತಿ ಮಾತುಗಳನ್ನ ಆಡ್ತಿದ್ದಾಗೆ ಈ ಕಡೆ ನಿನ್ನ ಹತ್ರ ಅವ್ನು ಬರೋದಿಲ್ಲ, ನಿನ್ನ ಜೊತೆ ಉಳಿಯೋದಿಲ್ಲ, ಕೈ ಕೊಡ್ತಾನೆ, ಹಾಗೆ ಹೀಗೆ ಅಂತ ಸುಂದರಿ ಅವ್ರಿಗೆ ಹೇಳೋದಕ್ಕೆ ಅದು ಹೀಗಾಗುತ್ತೆ. ಆ ರೀತಿ ಆಗೋದಕ್ಕೆ ನಾನಂತೂ ಬಿಡೋಳಲ್ಲ. ಹೇಗಾದರೂ ಮಾಡಿ ಪ್ರೆಗ್ನೆನ್ಸಿ ವಿಷಯನೇ ಇಟ್ಕೊಂಡು, ಫೇಕ್ ಪ್ರೆಗ್ನೆನ್ಸಿನೇ ಇಟ್ಕೊಂಡು ಅವನನ್ನು ನನ್ನ ಹತ್ರ ಲಾಕ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಈ ಒಂದು ಮಾತುಗಳನ್ನ ತಾಂಡವ್ ಕೇಳಿಸ್ಕೊಂಡೇ ಬಿಡ್ತಾರೆ. ಶ್ರೇಷ್ಠ ಅಂತ ಹೇಳಿ ಕಿರ್ಚಿ ಕೂಗಾಡ್ತಾ ಇದ್ರೆ ಆ ಕಡೆ ಶ್ರೇಷ್ಠ ಮತ್ತು ಸುಂದರಿ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ, ಏನಿದು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ. ಆದರೆ ಇಲ್ಲಿ ತಾಂಡವ್ ರುದ್ರ ಪ್ರತಾಪನ ತೋರ್ಸೋಕೆ ಹೋದರೆ ಅಲ್ಲಿ ರೌದ್ರಾವತಾರ ತಾಳೋದು ಶ್ರೇಷ್ಠ. ಈ ಕಡೆ ತಾಂಡವ್ ಆಡೋ ಮಾತುಗಳಿಗೆ ಸರಿಯಾಗಿ ಹೌದು ನಾನು ಫೇಕ್ ಪ್ರೆಗ್ನೆನ್ಸಿ ನಾಟಕನೇ ಮಾಡ್ತೀನಿ, ಏನೇವಾಗ ನಿನ್ನನ್ನು ನನ್ನ ಹತ್ರ ಉಳಿಸ್ಕೋಬೇಕು ಅಂದರೆ ನಾನು ಅದನ್ನೇ ಬೇಕಿದ್ರು ಮಾಡ್ತೀನಿ, ಅದರಲ್ಲಿ ಏನಿಲ್ಲ, ಇದಕ್ಕೂ ಮೀರಿ ಬೇಕಾದ್ರೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಯಾಕೆ ರೀತಿ ಆಡ್ತಿದ್ಯಾ ಶ್ರೇಷ್ಠ? ನಾನು ಯಾವಾಗ ಹೇಳಿದೆ ನಿನ್ನ ಕೈ ಕೊಡ್ತೀನಿ ಅಂತ? ಅಂಥದ್ದಾಗಿ ಏನು ನಿಜಾನೇ ಕೈ ಕೊಡ್ಕೋಬೇಕು ಅಂತಾನೆ ಅಂದ್ಕೊಂಡಿದ್ಯಾ ಅಲ್ವಾ? ಜೊತೆಗೆ ಇಲ್ಲ ಅಂದಿದ್ರೆ ನಿನ್ನ ಫ್ಯಾಮಿಲಿ ಜೊತೆ ನಿನ್ನ ಮಕ್ಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಖುಷಿಯಿಂದ ಕಳೆದಿದ್ರೆ ನಾನಿಲ್ಲಿ ಅಮ್ಮನ ಅನುಭವಿಸ್ಕೊಂಡು ಸಾಯ್ಬೇಕಾ? ಯಾಕೆ ನನಗೂ ಕೂಡ ಸಾಕಾಗೋಗಿದೆ ಇದೆಲ್ಲ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನೀನೇನಾದರೂ ಕೈ ಕೊಡ್ಬೋದು ಅಂದ್ಕೊಂಡಿದ್ರೆ ಅದನ್ನೆಲ್ಲ ನಿನ್ನ ತಲೆಯಿಂದ ಮೊದಲು ತೆಗ್ದಾಕೋ. ಇವಳು ಬೇರೆಯವಳಲ್ಲ, ಶ್ರೇಷ್ಠ ಯಾವತ್ತೂ ಕೂಡ ತನಗೆ ಮೋಸ ಆಗೋದನ್ನು ಸಹಿಸೋಕೆ ಬಿಡೋದೇ ಇಲ್ಲ. ನೀನು ಭಾಗ್ಯ ಜೊತೆ ನಡ್ಕೊಂಡು ಅವಳನ್ನು ಮಿಸ್ಯೂಸ್ ಮಾಡ್ಕೋತೀಯಲ್ಲ, ಆ ರೀತಿ ನನ್ನ ಹತ್ರ ಆಟ ಆಡೋಕೆ ಬಂದರೆ ಕತೆನೇ ಬೇರೆ ಆಗಿಬಿಡತ್ತೆ. ನೋಡ್ತಾ ಇರುವಂತಿದ್ರೆ ಏನಿದು ಯಾವಾಗಲೂ ಕೂಡ ಇದೇ ಬ್ಲ್ಯಾಕ್ ಮೇಲ್ ಆಯ್ತಲ್ವಾ ಅಂದಾಗ ಏನು ಬ್ಲ್ಯಾಕ್ ಮೇಲ್ ಅಲ್ಲ, ನೀನು ಆಡೋದಕ್ಕೆ ಇನ್ನೇನು ಮಾಡ್ತಾರೆ. ಒಂದಿನಾದರೂ ಪ್ರೀತಿ ಮಾಡಿದ್ಯಾ ಅಂತಿದ್ರೆ ನನಗೆ ನಿನ್ನ ಬಗ್ಗೆ ಎಷ್ಟು ಲವ್ ಇದೆ ಅಂತ ಗೊತ್ತಿದೆ ಅಲ್ವಾ? ನೀನು ಆ ಮನೇಲಿ ಉಳ್ಕೋತೀನಿ ಅಂತ ಹೇಳಿದ್ದೀನ. ಪರಿಸ್ಥಿತಿ ಸಮಯ ಏನಿತ್ತು ಅಂತ ಗೊತ್ತಿದೆ ಅಲ್ವಾ? ಅದಕ್ಕೋಸ್ಕರ ಕಟ್ಬಿದ್ದೆ ಅಷ್ಟೇ. ನಾನೇ ನನ್ನ ಮದುವೆ ಆಗ್ತೀನಿ, ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಶ್ರೇಷ್ಠ ನೀನು ಯಾಕೆ ಆ ರೀತಿ ಅನ್ಕೋತೀಯ? ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ, ನಿನಗೆ ಕೈ ಕೊಡಬೇಕು ಅನ್ನೋ ಆಲೋಚನೆ ನನ್ನಲ್ಲಿ ಇಲ್ಲ ಅಂತಂದರೆ ಅಂಥ ಆಲೋಚನೆ ಬಂದರೂ ಕೂಡ ನಾನು ಬಿಡುವುದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ಈ ಕಡೆ ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದ ಹತ್ರ ಹೋಗಿ ಈ ಕಡೆ ದೇವರಲ್ಲಿ ಒಳ್ಳೇದಾಗಬೇಕು ಅಂತ ಕೇಳ್ಕೊತಾರೆ. ಜೊತೆಗೆ ಈ ಕಡೆ ಭಾಗ್ಯ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ತಾರೆ. ಜೊತೆಗೆ ಭಾಗ್ಯಗೆ ಒಂದಷ್ಟು ತಿಳುವಳಿಕೆ ಮಾತುಗಳನ್ನ ಕೂಡ ಹೇಳ್ತಾರೆ. ಇದು ಎಲ್ಲವೂ ನಿಮ್ಮಿಂದಾನೆ ಅಂತ ಭಾಗ್ಯ ಹೇಳಿದಕ್ಕೆ ಹೌದೌದು, ಮೊದಲು ದೇವರ ಆಶೀರ್ವಾದ, ಆಮೇಲೆ ನನ್ನ ಆಶೀರ್ವಾದ ಬೇಕೇ ಬೇಕು. ನನಗೆ ಇರೋದ್ರಿಂದಾನೆ ನಿನ್ಗೆ ಇಷ್ಟೆಲ್ಲ ಒಳ್ಳೇದಾಗ್ತಿರೋದು, ಸನ್ಮಾನ ಎಲ್ಲ ಆಗ್ತಿರೋದು ಅಂತ ತಮ್ಮನ್ನು ತಾವೇ ಎಂದನಂತೆ ಪ್ರೈಸ್ ಹೊಗಳು ಕೂತಿದ್ದಾರೆ. ನಂತರ ಈ ಕಡೆ ಭಾಗ್ಯ ಮತ್ತು ಕುಸುಮ ಅವರು ಮನೆಗೆ ಬರ್ತಿದ್ದಾರೆ. ದಾರಿ ಮಧ್ಯೆ ಈ ಕಡೆ ಧರ್ಮ ಅಂಕಲ್ ಬಂದು ಸಿಗ್ನೇಚರ್ ಮಾಡಬೇಕು ಪೆನ್ಷನ್ ದುಡ್ಡಿಗೆ ಅಂತ ಹೇಳಿ ಕಾಲ್ ಮಾಡ್ತಾರೆ. ಖಂಡಿತ ಅಂತ ಹೇಳಿ ಭಾಗ್ಯ ಕೂಡ ಕಾಲ್ ರಿಸೀವ್ ಮಾಡ್ತಾರೆ. ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಸುನಂದವರು ಭಾಗ್ಯ ಮತ್ತು ಕುಸುಮಾಗೆ ಇಬ್ರಿಗೂ ಕೂಡ ಒಂದು ಆರತಿನ ತೆಗೆದು ಅವರಿಬ್ಬರನ್ನ ಒಳಗಡೆ ಕರ್ಕೋತಿದ್ದಾರೆ. ದೃಷ್ಟಿ ಆಗ್ತದೆ ಅಂತ. ಅಯ್ಯೋ ಸುನಂದ್ ಅವರೇ, ಎಲ್ಲಿಂದ ಕಲ್ತ್ರಿ? ನನ್ನ ಸಹವಾಸದಿಂದ ಎಷ್ಟೆಲ್ಲ ಒಳ್ಳೆ ಬುದ್ಧಿ ಬಂದಿದೆ ನೋಡಿ. ನಿಮ್ಮ ಮನೇಲಿದ್ದಾಗೆಲ್ಲ ಇದನ್ನೆಲ್ಲ ಮಾಡ್ತಿದ್ರಾ, ನಮ್ಮ ಮನೆಗೆ ಬಂದು ಇದನ್ನೆಲ್ಲ ನೀವು ಕಲ್ತಿದ್ರಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುನಂದ್ ಅವರು ಹೊಗಳು ಕೊಡೋಕೆ ಶುರು ಮಾಡ್ಕೊಳ್ತಪ್ಪ ನಿಮ್ಮ ಅಮ್ಮ
ಅಂತ ಅಂದ್ಕೊಂಡೆ ಒಳಗಡೆ ಕರೆಸ್ಕೋತಾರೆ. ಮೊಮ್ಮಕ್ಕಳಂತೂ ಬಂದು ಅಜ್ಜಿ ಮತ್ತು ಅಮ್ಮಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ನಂತರ ಟಿ ವಿಲಿ ನೋಡಿದ್ವಿ, ಲೈವಲ್ಲಿ ನೋಡಿದ್ವಿ, ನಿಮಗೆ ಅವಮಾನ ಮಾಡಿದ್ದು, ಆಮೇಲೆ ಕನಿಕಾ ಮೇಡಮ್ ಅಕ್ಕ ಬಂದು ನಿಮಗೆ ಸನ್ಮಾನ ಮಾಡಿದ್ದು ಎಲ್ಲವೂ ಕೂಡ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯಗೆ ಒಂದಷ್ಟು ತಿಳುವಳಿಕೆ ಮಾತುಗಳನ್ನ ಕುಸುಮ ಅವರು ಹೇಳೋಕ್ಕೆ ಮುಂದಾಗ್ತಾರೆ. ನೋಡು ಭಾಗ್ಯ, ನೀನು ತುಂಬ ಚೆನ್ನಾಗಿ ಓದಬೇಕು, ಈ ಪ್ರಶಸ್ತಿ ಸಮಾರಂಭ ಎಲ್ಲ ನೀನು ಸ್ಕೂಲಿಗೆ ಸೇರ್ಕೊಂಡಿದ್ಯಾ ಅಂತ ಅಂದಮೇಲೆ ಈ ಪ್ರಶಸ್ತಿಗೆ ಒಂದು ಬೆಲೆ ಬರಬೇಕು ಅಂದರೆ ನೀನು ಚೆನ್ನಾಗಿ ಓದಿದ್ರೆ ಮಾತ್ರ. ಹೇಗೂ ಸ್ಕೂಲ್ ಹಾಲಿಡೇಸ್ ಕೊಟ್ಟಿದ್ದಾರೆ ಓದ್ಕೊಳ್ಳೋದಕ್ಕೆ, ಸ್ಟಡಿ ಹಾಲಿಡೇಸ್ನ, ಅದನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಓದ್ಕೊ ಅಂತಾರೆ. ಈ ಕಡೆ ಧರ್ಮ ಅಂಕಲ್, ನೋಡು ತನ್ವಿ, ನೀನು ನಿಮ್ಮ ಅಮ್ಮನ ಜೊತೆನೇ ಓದ್ಕೋಬೇಕು, ಗೊತ್ತಿಲ್ಲದೆ ಇರೋದನ್ನೆಲ್ಲ ಭಾಗ್ಯಾಗಿ ನೀನು ಹೇಳ್ಕೊಡ್ಬೇಕು ಅಂತಾರೆ. ನಂತರ ಇಬ್ರಿಗೂ ಕೂಡ ಕಾಂಪಿಟೇಷನ್, ಯಾರು ಒಳ್ಳೆ ಮಾರ್ಕ್ಸ್ ತೆಗಿತೀರಾ ಅಂತ ಅಮ್ಮ ಮಗಳು ಅಂತ ಹೇಳ್ತಿದ್ದಾಗೆ ತನ್ವಿ ತುಂಬ ಸಿಟ್ಟು ಮಾಡ್ಕೊಬಿಡ್ತಾಳೆ. ನನ್ನಿಂದ ಆಗೋದಿಲ್ಲ, ಅಮ್ಮ ತುಂಬ ಟಾಪರ್, ನಾನೇನು ಓದ್ತೀನಿ, ಅವರೇ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋದು ಅಂದಾಗ ಆ ರೀತಿ ಯಾಕೆ ಅನ್ಕೋತೀಯ ತನ್ವಿ? ನಾವು ಮಾಡ್ತೀವಿ ಅಂದ್ಕೊಂಡ್ರೆ ಖಂಡಿತ ಮಾಡೇ ಮಾಡ್ತೀವಿ, ಮಾಡೋಕ್ಕೂ ನಾನು ಈ ರೀತಿ ಅಂದ್ಕೊಂಡ್ರೆ ಅಂದಾಗ ಯಾಕೆ? ನಾನು ಮುಂದೆ ನಾನು ಸೋಲ್ಬೇಕು ನಿನ್ನ ಮುಂದೆ ಅಂತ ಆಸೆ ಅಲ್ವಾ? ಆಲ್ರೆಡಿ ನನ್ನ ಜೊತೆ ನಮ್ಮಮ್ಮ ಸ್ಕೂಲಿಗೆ ಬರ್ತಿದ್ದಾರೆ ಅಂತ ಅವಮಾನ ಆಗ್ತಿದೆ, ಆನಂತರ ಮಗಳಿಗಿಂತ ಅಮ್ಮನೇ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಅವಮಾನ ಆಗಬೇಕು ಅಂತಾನೆ ಅಲ್ವಾ ನೀನು ಈ ರೀತಿಯೆಲ್ಲ ಹೇಳ್ತಿರೋದು ಅಂತದಾಗೆ. ಇಲ್ಲ ತನ್ವಿ ಪುಟ್ಟ, ಅದಕ್ಕಲ್ಲ ಮಗಳೇ, ನೀನು ಕೂಡ ಚೆನ್ನಾಗಿ ಓದಬೇಕು, ನನಗಿಂತ ಜಾಸ್ತಿ ನನ್ನ ಬಂಗಾರಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ, ನನ್ನಿಂದ ಅಂತೂ ಸಾಧ್ಯವೇ ಇಲ್ಲ, ನಾನು ಜಸ್ಟ್ ಪಾಸ್ ಆದರೆ ಸಾಕು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಯಾವುದ್ರಲ್ಲೂ ಕೂಡ ನಾನು ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗೇ ಬಿಡ್ತಾರೆ. ನಂತರ ಈ ಕಡೆ ಪೂಜಾ ಮತ್ತು ಕುಸುಮರು ಇಬ್ಬರು ಕೂಡ ಸೇರಿಕೊಂಡು ಅಕ್ಕ ಮತ್ತು ಭಾವನ ಹೇಗೆ ಒಂದು ಮಾಡ್ಬೋದು, ಭಾಗ್ಯ ಮತ್ತು ತಾಂಡವ್ನ ಅಂತ ಯೋಚನೆ ಮಾಡ್ತಾರೆ. ಇದಕ್ಕೆಲ್ಲ ಅವರಿಬ್ಬರು ಹೊರಗಡೆ ಹೋಗಬೇಕು, ತಿರುಗಾಡಬೇಕು, ಮಕ್ಕಳು ಮತ್ತು ಅವರೆಲ್ಲ, ಆಗ ಮಾತ್ರ ಫ್ಯಾಮಿಲಿ ತುಂಬಾ ಬಾಂಡಿಂಗ್ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಈ ಕಡೆ ಕುಸುಮ ಅವರು ತನ್ನ ಇಬ್ಬರು ಮೊಮ್ಮಕ್ಳಿಗೂ ಹೇಳಿಕೊಟ್ಟು ಈ ಕಡೆ ತನ್ಮಯಿಂದ ತಾಂಡವ್ಗೆ ಕಾಲ್ ಮಾಡಿಸ್ತಾರೆ. ಈ ಕಡೆ ತಾಂಡವ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ, ಏನಾಯಿತು ತನ್ಮಯ ಅಂದಾಗ, ಪಪ್ಪ ಎಲ್ಲಿದ್ದೀರಾ ನೀವು ಅಂದಾಗ, ಎಲ್ಲೂ ಇದ್ದೀನಿ ಅಂತಾರೆ. ಪಪ್ಪ ಇವತ್ತು ಬೇಗ ಬರ್ತೀರಾ ಅಂದಾಗ, ಆನ್ ದ ವೇ ಬರ್ತಿದ್ದೀನಿ ಅಂದಾಗ, ಇಲ್ಲ ಪಪ್ಪ ಬರಬೇಡಿ, ನಾವು ಆಲ್ರೆಡಿ ಮನೇಲಿಲ್ಲ, ನಾವು ಆಲ್ರೆಡಿ ಆಟೋದಲ್ಲಿ ಬರ್ತಿದ್ವಿ, ನೀವು ಕೂಡ ಬಂದುಬಿಡಿ, ಎಲ್ಲರೂ ಕೂಡ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ತನ್ಮಯ, ಅದು ಆಗಲ್ಲ ಅಂತಿದ್ದಾಗ, ಇಲ್ಲ ಪಪ್ಪ ನೀವು ಬರಲೇಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡೇ ಬಿಡ್ತಾರೆ. ನಂತರ ಈ ಕಡೆ ತನ್ವಿ ಮತ್ತು ತನ್ಮಗೆ ಖುಷಿ ಆಗ್ತದೆ. ನೋಡಿ ಮಕ್ಕಳ, ನಿಮ್ಮಿಬ್ಬರಿಂದಾನೆ ನಿಮ್ಮ ಅಪ್ಪ ಅಮ್ಮ ಜೊತೆಗಿದ್ದು ಕ್ಲೋಸ್ ಆಗಬೇಕು ಅಂದರೆ ಅದೆಲ್ಲ ನಿಮ್ಮಿಂದಾನೇ ಮಾತ್ರ ಸಾಧ್ಯ ಅಂತಾರೆ. ನಂತರ ಪಪ್ಪಗೆ ನಾವು ಆಡ್ತಿರೋ ನಾಟಕ ಎಲ್ಲ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ತನ್ವಿ ಕೇಳಿದಕ್ಕೆ, ಆ ರೀತಿ ಯಾಕೆ ಅನ್ಕೋತೀಯ? ಏನೂ ಕೂಡ ಆಗೋದಿಲ್ಲ, ನಾನು ಇದೀನಿ ಅಲ್ವಾ, ನೋಡ್ಕೋತೀನಿ ಅಂತಾರೆ. ಅಷ್ಟ್ರಲ್ಲಿ ಭಾಗ್ಯ ಬಂದು ಏನತ್ತೆ ನೋಡ್ಕೊಳ್ಳೋದು ಅಂತಿದ್ದಾಗೆ, ಏನೂ ಇಲ್ಲ, ಮೊದಲು ರೆಡಿಯಾಗಿ ನೀನು ನಿನ್ನ ಮಕ್ಕಳ ಜೊತೆ ತಾಂಡವ್ ಜೊತೆ ಶಾಪಿಂಗ್ ಹೋಗಬೇಕು, ಹೊರಡು ಅಂತ ಹೇಳಿ ಕಳಿಸ್ತಾರೆ. ಆ ಕಡೆ ತಾಂಡವ್ ಹೊರಡ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಆಲ್ರೆಡಿ ಅಂದಾಗ ತನ್ಮಯ್ ಕಾಲ್ ಮಾಡಿದ, ಹೋಗಲಿಲ್ಲ ಅಂದರೆ ಮತ್ತೆ ಮೂರ್ಛೆ ತಪ್ಪೋಗ್ಬೋದು, ಹುಷಾರು ತಪ್ಪೋದು, ಅದಕ್ಕೋಸ್ಕರ ಅಂತ ಹೇಳ್ತಿದ್ರೆ ಒಮ್ಮೆ ಅವರೆಲ್ಲ ಮಾಡ್ತಿರೋದು ನಾಟಕ ಅಂತ ಗೊತ್ತಾಗಲಿ, ಆಮೇಲೆ ನಾನು ಏನು ಮಾಡ್ತೀನಿ ನೋಡ್ತಾ ಇರುವಂಥ ಶ್ರೇಷ್ಠ ಅನ್ಕೋತಿದ್ದಾಳೆ. ನಂತರ ಈ ಕಡೆ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಶಾಪಿಂಗ್ಗೆ ಅಂತ ಹೋಗ್ತಿದ್ರೆ, ಆ ಕಡೆ ಸುಂದ್ರಿ ಅವರಂತೂ ಕೈ ಚಳಕನ ತೋರಿಸೋದಕ್ಕೆ ಹೊರಗಡೆ ಬರ್ತಿದ್ದಾರೆ. ಜೊತೆಗೆ ಶ್ರೇಷ್ಠ ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ಸ್ ಮಾಡಿಸಿ ಆಲ್ರೆಡಿ ತನ್ನ ಮದುವೆ ಡೇಟು, ವೆನ್ಯೂ, ಮುಹೂರ್ತ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ. ಬಟ್ ಇದರ ಒಂದು ಸುಳಿವು ಕೂಡ ತಾಂಡವ್ಗಿಲ್ಲ. ಶ್ರೇಷ್ಠ ಅದೇ ಟೈಮಲ್ಲಿ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ.